morning, my dear ones. Welcome to day 25. ಎಲ್ಲರಿಗೂ ಶುಭ ಮುಂಜಾನೆ ನಮಸ್ಕಾರಗಳು. In my last class, we discussed the four ways for the presentation of data under the tabulation. The tabular presentation, we have qualitative classification, quantitative classification, temporal classification, and last one is the spatial classification. ಈಗಾಗಲೇ ನಾವು ಇಂದಿನ ತರಗತಿಯಲ್ಲಿ 4ನೇ ಅಧ್ಯಾಯವನ್ನು ಪ್ರಾರಂಭ ಮಾಡಿದ್ವಿ. ಆ ಅಧ್ಯಾಯದಲ್ಲಿ ಏನು ದತ್ತಾಂಶಗಳ ನಿರೂಪಣೆ. ದತ್ತಾಂಶಗಳ ನಿರೂಪಣೆ ಅಂತಂದ್ರೆ ಏನು, ಅದಾದ್ಮೇಲೆ 3 ವಿಧಾನಗಳಿದ್ದಾವೆ ನಮಗೆ ದತ್ತಾಂಶಗಳ ನಿರೂಪಣೆ ಮಾಡಲಿಕ್ಕೆ. ಮೊದಲನೇದಾಗಿ ಹೇಳಿದೆ ನಾನು ಪಠ್ಯ ನಿರೂಪಣೆ ಅಂತ ಹೇಳಿ, ಟೆಕ್ಸ್ಚುವಲ್ ರಿಪ್ರೆಸೆಂಟೇಷನ್. ಅದಾದ್ಮೇಲೆ ಹೇಳುವಂಥದ್ದು ನಮಗೆ ಟ್ಯಾಬ್ಯುಲರ್ ಅಂತ ಹೇಳಿದೆ, ಕೋಷ್ಟಕದ ಮೂಲಕ ನಿರೂಪಣೆ ಮಾಡ್ತಾ ಇದ್ದೀವಿ. ಅದಾದ್ಮೇಲೆ ಡೈಗ್ರಾಮೆಟಿಕಲ್ ರಿಪ್ರೆಸೆಂಟೇಷನ್ ಮತ್ತೆ ಅದು ಇದುವರೆಗೂ ನಾವು ನೋಡಿಲ್ಲ. ಅದನ್ನ ಮುಂದೆ ನೋಡೋಣ. ಈ ಒಂದು ಯಾವ್ದ್ರಲ್ಲಿ ಕೋಷ್ಟಕದ ನಿರೂಪಣೆಯಲ್ಲೇ ನಮಗೆ 4 ವಿಧಗಳು ಬರ್ತಾ ಇದಾವೆ. ಯಾವ್ದಾದಂತ ನೋಡಿದ್ವಿ. ಫಸ್ಟ್ ಒಂದು ಕ್ವಾಲಿಟೇಟಿವ್, ಗುಣಾತ್ಮಕ ವರ್ಗೀಕರಣ, ಪರಿಮಾಣಾತ್ಮಕ ವರ್ಗೀಕರಣ. ಮೂರನೇದಾಗಿ ಯಾವ್ದ್ರಿ ಟೆಂಪರಲ್ ಅಂತ ಕರಿತೀವಿ, ಅಕಾರ್ಡಿಂಗ್ ಟು ದ ಟೈಮ್, ಸಮಯಾನುಸಾರ. ನಾಲ್ಕನೇದಾಗಿ ಪ್ರದೇಶಾನುಸಾರ ಅನ್ನೋದನ್ನ ಈಗಾಗಲೇ ನಾವು ನೋಡಿದ್ದೀವಿ. ಹಿಂದಿನ ಕ್ಲಾಸ್ ಅಲ್ಲಿ ಎರಡನ್ನ ನೋಡಿದ್ವಿ, ಕ್ವಾಲಿಟೇಟಿವ್ ಅಂಡ್ ಕ್ವಾಂಟಿಟೇಟಿವ್. ಇನ್ ದ ಪ್ರೀವಿಯಸ್ ಸೆಕ್ಷನ್ ವಿ ಆಲ್ರೆಡಿ ಡಿಸ್ಕಸ್ ದಟ್ ಕ್ವಾಲಿಟೇಟಿವ್ ಕ್ಲಾಸಿಫಿಕೇಶನ್ as well as the quantitative classification. Today's class I will discuss the third one. It is very important, that is the temporal classification. Temporal classification. ಇವತ್ತಿನ ತರಗತಿಯಲ್ಲಿ ಮೂರನೇ ಒಂದು ವಿಧಾನ ಯಾವುದು ಬರ್ತಾ ಇದೆ ನಮಗೆ, ಸಮಯಾನುಸಾರ. ಸಮಯಾನುಸಾರ ವರ್ಗೀಕರಣ. If based on the attributes, that is called qualitative. If based on the character of quantities, that is the quantitative. ಗುಣಗಳಿಗೆ ಅನುಸಾರವಾಗಿ ನಾನು ವರ್ಗೀಕರಣ ಮಾಡ್ತಾ ಇದ್ರೆ ದತ್ತಾಂಶಗಳನ್ನು, ಅದನ್ನ ಗುಣಾತ್ಮಕ ಅಂತ ಕರೆದೆ. ಕೆಲವು ಪ್ರಮಾಣಗಳ ಆಧಾರದ ಮೇಲೆ, ಎತ್ತರ ಆಗಿರ್ಬೋದು, ತೂಕ ಆಗಿರ್ಬೋದು, ಇವುಗಳ ಆಧಾರದ ಮೇಲೆ ನಾನೇನಾದ್ರೂ ದತ್ತಾಂಶಗಳ ವರ್ಗೀಕರಣ ಮಾಡಿದ್ರೆ ಅದನ್ನು ಪರಿಮಾಣಾತ್ಮಕ ಅಂತ ಕರೆದ್ವಿ. ಸಮಯಾನುಸಾರ ವರ್ಗೀಕರಣ, ಅಕಾರ್ಡಿಂಗ್ ಟು ಟೈಮ್. According to time, we are classify the data is called as a temporal classification or chronological classification. ಸಮಯಕ್ಕೆ ಅನುಸಾರವಾಗಿ ದತ್ತಾಂಶಗಳನ್ನು ವರ್ಗೀಕರಣ ಮಾಡಿದರೆ ಅದನ್ನ ಏನಂತ ಕರೀತಾ ಇದ್ದೀವಿ, ಸಮಯಾನುಸಾರ ವರ್ಗೀಕರಣ. ಯಾವುದಕ್ಕೆ ಸಮಯವಾಗಿ, ಸಮಯಕ್ಕೆ ಅನುಸಾರವಾಗಿ, ಸಮಯಕ್ಕೆ ಅನುಸಾರವಾಗಿ ದತ್ತಾಂಶಗಳ ವರ್ಗೀಕರಣ. ದತ್ತಾಂಶಗಳ ವರ್ಗೀಕರಣ ಮಾಡಿದ್ರೆ ಅದಕ್ಕೆ ಏನಂತ ಕರೀತಾ ಇದ್ವಿ, ಸಮಯಾನುಸಾರ ವರ್ಗೀಕರಣ. ಎಕ್ಸಾಂಪಲ್ ನೋಡೋಣ. ಫಾರ್ ಎಕ್ಸಾಂಪಲ್, ಬೇಸ್ಡ್ ಆನ್ ದಿ ಟೈಮ್, ಇಟ್ ಮೇ ಬಿ ಅ ಇಯರ್, ಇಟ್ ಮೇ ಬಿ ಅ ಮಂತ್, ಇಟ್ ಮೇ ಬಿ ಅ ವೀಕ್. ಫಾರ್ ಎಕ್ಸಾಂಪಲ್, ಏನ್ ಬೇಕಂತ ತಗೋಬಹುದು ಇಲ್ಲಿ, ಇಟ್ ಮೇ ಬಿ ಅ ಇಯರ್ಸ್, ಇಟ್ ಮೇ ಬಿ ಅ ಮಂತ್, ಇಟ್ ಮೇ ಬಿ ಅ ವೀಕ್, ಇಟ್ ಮೇ ಬಿ ಅ ಡೇ. whatever it is called as a temporal classification. ಅದು ವರ್ಷಗಳೇ ಆಗಿರಬಹುದು, ಅಥವಾ ತಿಂಗಳು ಆಗಿರಬಹುದು, ವೀಕ್ ಅಂದ್ರೆ ವಾರ ಆಗಿರಬಹುದು, ದಿನ ಆಗಿರಬಹುದು. ಈ ರೀತಿಯಾಗಿ ಸಮಯಕ್ಕೆ ಅನುಸಾರವಾಗಿ ನಾವು ದತ್ತಾಂಶಗಳನ್ನು ವರ್ಗೀಕರಣ ಮಾಡಿದ್ರೆ ಅದಕ್ಕೆ ನಾವೇನಂತ ಕರೀತಾ ಇದೀವಿ, ಸಮಯಾನುಸಾರ ವರ್ಗೀಕರಣ ಅಂತ ಹೇಳಿ ಕರೀತಾ ಇದೀವಿ. ಎಕ್ಸಾಂಪಲ್ ಏನ್ ತಗೋಬಹುದು. ಫಾರ್ ಎಕ್ಸಾಂಪಲ್, ಇಯರ್ಸ್ 2017, 2018, 2019 and 2020. This side, IPL Trophy. IPL Trophy, I don't know the exact in which they are won. I hope maybe 2018 Mumbai Indians they won, 2018 Chennai, and 2019 again Mumbai, and 2020 also Mumbai. ಯಾವ ವರ್ಷಗಳಲ್ಲಿ ಯಾವ ಟೀಮ್ಗಳು IPL ಟ್ರೋಫಿಗಳನ್ನ ಗೆದ್ದಿದ್ದಾರೆ ಅಂದ್ರೆ ಸಮಯಕ್ಕೆ ಅನುಸಾರವಾಗಿ ನಾನು ದತ್ತಾಂಶಗಳನ್ನು ಏನ್ ಮಾಡ್ತಾ ಇದ್ದೀನಿ, ವರ್ಗೀಕರಣ ಮಾಡ್ತಾ ಇದ್ದೀನಿ. IPL ಟ್ರೋಫಿನ ಅದು ತಗೋಬಹುದು, ಅಥವಾ ಇದು ಬಿಟ್ಟು ನಾನು ಏನ್ ತಗೋಬಹುದಾಗಿದೆ, ಪಾಪ್ಯುಲೇಷನ್ ಇಂಡಿಯಾ ಅಂತ ತಗೋಬಹುದು. ಪಾಪ್ಯುಲೇಷನ್ ಏನ್ ತಗೊಂಡಾಗ ಇಯರ್ಸ್ ಅಲ್ಲಿ ಪಾಪ್ಯುಲೇಷನ್, ಜನಸಂಖ್ಯೆ. 2017 it may be a 128 crore, 2018 it will be the 130, it
It will be the 135. Now it's a 138. Based on the year or based on the time, I classify the data. That is called as a your temporal classification. ಸಮಯಕ್ಕೆ ಅನುಸಾರವಾಗಿ ಏನು ಮಾಡ್ತಾ ಇದ್ದೀನಿ, ದತ್ತಾಂಶಗಳ ವರ್ಗೀಕರಣ ಮಾಡ್ತಾ ಇದ್ದೀನಿ. ಇಲ್ಲಿ ವರ್ಷಗಳನ್ನು ತಗೊಂಡಿದ್ದೀನಿ 2017, 18, 19, 20. ಅದೇ ರೀತಿಯಾಗಿ ಜನಸಂಖ್ಯೆ ಎಷ್ಟಿತ್ತು ಆ ಒಂದು ವರ್ಷದಲ್ಲಿ ಅಂತ ಹೇಳಿ ಸಮಯಕ್ಕೆ ಅನುಸಾರವಾಗಿ ದತ್ತಾಂಶಗಳನ್ನು ಏನು ಮಾಡಿದೆ ನಾನು ಇಲ್ಲಿ ವರ್ಗೀಕರಣ ಮಾಡಿದೆ. ಅಂತಹ ವರ್ಗೀಕರಣಕ್ಕೆ ಏನಂತ ಕರೀತಾ ಇದ್ದೀವಿ ನಾವು, ಸಮಯಾನುಸಾರ ವರ್ಗೀಕರಣ. Is it clear? What is the meaning of temporal classification? I hope you people are understand. Now, fourth one is the ಸ್ಪೇಷಿಯಲ್ ಕ್ಲಾಸಿಫಿಕೇಶನ್. ಪ್ರದೇಶಾನುಸಾರ ಅಥವಾ ಭೌಗೋಳಿಕ ಅನುಸಾರ ಅಂತ ಕರೀತಾರೆ. ಭೌಗೋಳಿಕ ವರ್ಗೀಕರಣ. The fourth one is very important here is a spatial classification. ಕನ್ನಡದಲ್ಲಿ ಇದಕ್ಕೆ ನಾವೇನು ಕರೆಯಬಹುದು, ಭೌಗೋಳಿಕ ಅಥವಾ ಪ್ರದೇಶಾನುಸಾರ ವರ್ಗೀಕರಣ. ಪ್ರದೇಶಾನುಸಾರ ವರ್ಗೀಕರಣ. If the based on time, that is called temporal. ಸಮಯಕ್ಕೆ ಅನುಸಾರವಾಗಿ ಏನು ಮಾಡ್ತಾ ಇದ್ವಿ, ವರ್ಗೀಕರಣ ಮಾಡ್ತಾ ಇದ್ವಿ, ಹಾಗಾಗಿ ಅದನ್ನ ಸಮಯಾನುಸಾರ ಅಂತ ಕರೆದ್ವಿ. Based on the geographical areas we are classify the data is called as a spatial classification. ಪ್ರದೇಶಕ್ಕೆ ಅನುಗುಣವಾಗಿ ನಾವು ದತ್ತಾಂಶಗಳನ್ನು ಅಥವಾ ಭೌಗೋಳಿಕ ಪ್ರದೇಶಗಳಿಗೆ ಅನುಗುಣವಾಗಿ ನಾವೇನಾದರೂ ದತ್ತಾಂಶಗಳನ್ನು ವರ್ಗೀಕರಣ ಮಾಡಿದ್ರೆ ಅಂತಹ ದತ್ತಾಂಶಗಳಿಗೆ ನಾವು ಭೌಗೋಳಿಕ ಅಥವಾ ಪ್ರದೇಶಾನುಸಾರ ವರ್ಗೀಕರಣ ಅಂತ ಕರೀತಾ ಇದ್ದೀವಿ. Based on geographical areas. Based on geographical areas. Based on geographical areas, data are classified. Data are classified. Is called spatial classification. So, ಭೌಗೋಳಿಕ ಪ್ರದೇಶಕ್ಕೆ ಅನುಗುಣವಾಗಿ according to the geographical areas, based on according to geographical areas, ಭೌಗೋಳಿಕ ಪ್ರದೇಶಕ್ಕೆ ಅನುಸಾರವಾಗಿ ದತ್ತಾಂಶಗಳ ವರ್ಗೀಕರಣವನ್ನು ಮಾಡಿದ್ರೆ ಏನಂತ ಕರೀತಾ ಇದ್ದೀವಿ, ಅದಕ್ಕೆ ನಾವು ಸ್ಪ್ಯಾಷಿಯಲ್ ಕ್ಲಾಸಿಫಿಕೇಶನ್ ಅಂತ ಹೇಳಿ ಕರೀತಾ ಇದ್ದೀವಿ. ಇಟ್ ಮೀನ್ಸ್ ವಾಟ್ ಇಸ್ ದ ಎಕ್ಸಾಂಪಲ್ ನಾ ಪ್ರದೇಶಕ್ಕೆ ಅನುಸಾರ ಯಾವ ರೀತಿ ಎಕ್ಸಾಂಪಲ್ ಕೊಡೋದು. ಫಾರ್ ಎಕ್ಸಾಂಪಲ್, ಹಿಯರ್ ಇಸ್ ಅ ಲೊಕೇಶನ್, ಪ್ರದೇಶ, ಅಂಡ್ ಫಾರ್ ಎಕ್ಸಾಂಪಲ್ production of wheat, ಗೋಧಿಯ ಉತ್ಪಾದನೆ. ಒಂದು ಸೈಡ್ ಲೊಕೇಶನ್ ತಗೊಳ್ತಾ ಇದ್ದೀನಿ, ಒಂದು ಸೈಡ್ ಗೋಧಿಯ ಉತ್ಪಾದನೆ ತಗೊಳ್ತಾ ಇದ್ದೀನಿ. ಬೇಸ್ಡ್ ಆನ್ ದಿ ಏರಿಯಾಸ್ ನಾವು ವಿ ಡಿಸೈಡೆಡ್. ಫಾರ್ ಎಕ್ಸಾಂಪಲ್, ಇಂಡಿಯಾ, USA, Japan, France, etc. So these are the based on some geographical areas we are divide the data. Maybe India is a 210 million tons, is a 198 million tons. It will be the 220 million tons. It will be the 150 million tons. So based on the geographical areas only we are classified the data. So ಪ್ರದೇಶಕ್ಕೆ ಅನುಗುಣವಾಗಿ ಭೌಗೋಳಿಕ ಪ್ರದೇಶಕ್ಕೆ ಅನುಗುಣವಾಗಿ ಏನು ಮಾಡ್ತಾ ಇದ್ವಿ, ದತ್ತಾಂಶಗಳನ್ನು ಏನು ಮಾಡ್ತಾ ಇದ್ದೀನಿ ನಾನು ವರ್ಗೀಕರಣ ಮಾಡ್ತಾ ಇದ್ದೀನಿ. ಅಂತಹ ಒಂದು ವರ್ಗೀಕರಣಕ್ಕೆ ಏನಂತ ಕರೀಬಹುದಾಗಿದೆ ನಾನು, ಪ್ರದೇಶಾನುಸಾರ ಅಥವಾ ಭೌಗೋಳಿಕ ವರ್ಗೀಕರಣ. ಅರ್ಥ ಆಯ್ತಲ್ಲ? ಫಾರ್ ಎಕ್ಸಾಂಪಲ್, ಮುಧೋಳ್, ಜಮಖಂಡಿ, ಬಾಗಲಕೋಟ್, ಲೋಕಾಪುರ್, ಬೇಸ್ಡ್ ಆನ್ ದಿ ಜಿಯೋಗ್ರಫಿಕಲ್ ಏರಿಯಾಸ್. ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ, ಪಂಜಾಬ್ ಅಲ್ಲಿ, ಹರಿಯಾಣ ಆಗಿರಬಹುದು, ಮಣಿಪಾಲ್ ಆಗಿರಬಹುದು, ಈ ರೀತಿ ಪ್ರದೇಶಕ್ಕೆ ಅನುಗುಣವಾಗಿ ನಾವು ಕೆಲವೊಂದು ಪರಿಕಲ್ಪನೆಗಳ ಮೇಲೆ ದತ್ತಾಂಶಗಳನ್ನ ನಾನೇನಾದರೂ ಡಿವೈಡ್ ಮಾಡಿದ್ರೆ ದಟ್ ಇಸ್ ಕಾಲ್ಡ್ ಅಗೇನ್ ಈಸ್ ಯಾವುದು ಭೌಗೋಳಿಕ ಅಥವಾ ಪ್ರದೇಶಾನುಸಾರ ವರ್ಗೀಕರಣ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ರೈಟ್ ನಾವು based on some COVID-19 report, okay, what are the active cases on the different state? Maharashtra, Karnataka, Pachchim Bengal, Uttar Pradesh, Kerala. Based on the geographical area, what are the active cases of the COVID-19? Is called again as a spatial classification. It means based on the geographical areas we are divided, right? So that's why, and again COVID-19 is again example for the temporal also. For example, month of August, September, November, December. So what is the active cases in India? So
So based on the time we are divide the data, we are classify the data. That is the example for your temporal classification. Is it clear? So here we done with the classifications of data. 4 types of classification: qualitative, quantitative, temporal and spatial. So ಕನ್ನಡದಲ್ಲಿ 4 ವಿಧದ ವರ್ಗೀಕರಣವನ್ನು ನಾವು ನೋಡೋದಾದ್ರೆ ಯಾವೆಲ್ಲ ವರ್ಗೀಕರಣವನ್ನು ನೋಡಿದ್ವಿ ನಾವು ಈಗಾಗಲೇ. ಸೊ ಗುಣಾತ್ಮಕ ಅಂತಂದ್ರೆ ಏನು, ಪರಿಮಾಣಾತ್ಮಕ ಅಂತಂದ್ರೆ ಏನು, ಅದಾದ್ಮೇಲೆ ಸಮಯಾನುಸಾರ, ಕೊನೆಯದಾಗಿ ಪ್ರದೇಶಾನುಸಾರ ಒಂದು ವರ್ಗೀಕರಣವನ್ನ ನೋಡಿದ್ವಿ. Now it's very important 4 marks question. 4 marks question and it's a compulsory question for annual examination. 4 marks question and it's compulsory, almost is a compulsory question for annual examination. Annual examination. So ಒಂದು ವಾರ್ಷಿಕ ಪರೀಕ್ಷೆಯ ದೃಷ್ಟಿಯಿಂದ ನೋಡೋದಾದ್ರೆ 4 ಅಂಕದ ಮಹತ್ತರವಾದ ಪ್ರಶ್ನೆ ಇದು. ಪ್ರತಿ ವರ್ಷ ಕೂಡ ಕೇಳ್ತಾ ಇರ್ತಾರೆ. ಏನಪ್ಪಾ ಅಂತಂದ್ರೆ ಎಕ್ಸ್ಪ್ಲೈನ್ ಪಾರ್ಟ್ಸ್ ಆಫ್ ದಿ ಟೇಬಲ್ ವಿತ್ ದ ಟೇಬಲ್. ಪಟ್ಟಿಯ ಭಾಗಗಳನ್ನ ಉದಾಹರಣೆ ಸಮೇತ ವಿವರಿಸಿ ಅಂತ ಹೇಳಿ. ಎಕ್ಸ್ಪ್ಲೈನ್ ದಿ ಪಾರ್ಟ್ಸ್ ಆಫ್ ದ ಟೇಬಲ್ ವಿತ್ ಎಕ್ಸಾಂಪಲ್. ಉದಾಹರಣೆ ಸಮೇತ ಪಟ್ಟಿಯ ಅಥವಾ ಕೋಷ್ಟಕ ಅಂತಾನೆ ಕರೀತಾರೆ, ಕೋಷ್ಟಕದ ಭಾಗಗಳನ್ನು ವಿವರಿಸಿ ಅಂತ ಕೇಳ್ತಾರೆ. ಹಿಯರ್ ವಿ ಹ್ಯಾವ್ ಟೋಟಲ್ 8 ಪಾರ್ಟ್ಸ್ ಆಫ್ ದ ಟೇಬಲ್. ಈಚ್ part is very important to creation of the table. How can you prepare a table? ಯಾವ ರೀತಿ ಒಂದು ಕೋಷ್ಟಕವನ್ನ ತಯಾರಿಸಬಹುದು, ಕೋಷ್ಟಕವನ್ನ ತಯಾರಿಸಬೇಕಾದ್ರೆ ಏನೆಲ್ಲ ಭಾಗಗಳು ಅಲ್ಲಿ ಬರ್ತವೆ, ಪ್ರತಿಯೊಂದು ಭಾಗವನ್ನ ಒಂದು 2-3 ಸೆಂಟೆನ್ಸ್ ಗಳಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಫೈನಲ್ ಆಗಿ ಈ ಒಂದು ಟೇಬಲ್ ಅನ್ನ ನೀವು ಏನ್ ಮಾಡ್ಬೇಕಲ್ಲಿ ಡಯಾಗ್ರಾಮ್ ಅನ್ನ ಹಾಕಬೇಕಾಗುತ್ತೆ. ಈಸಿಯಾಗಿ 4 ಮಾರ್ಕ್ಸ್ ನಿಮಗೆ ಏನಾಗುವಂತದ್ದು ಸಿಗುವಂತದ್ದು. ಫಸ್ಟ್ ವಿ ಹ್ಯಾವ್ ಟು ಡಿಸ್ಕಸ್ ವಾಟ್ ಆರ್ ದ ಪಾರ್ಟ್ಸ್ ಆಫ್ ದ ಟೇಬಲ್. ಏನೆಲ್ಲ ಕೋಷ್ಟಕದ ಭಾಗಗಳು ಯಾವಿದಾವೆ ಒಂದೊಂದಾಗಿ ಏನ್ ಮಾಡ್ತಾ ಹೋಗೋಣ, ನೋಡ್ತಾ ಹೋಗೋಣ. ಅದಕ್ಕೆ ವಿತ್ ಎಕ್ಸಾಂಪಲ್ ನಾನು ಇದನ್ನ ಕೊಡ್ತಾ ಹೋಗ್ತೀನಿ. ಇನ್ ಯುವರ್ NCERT ಆಲ್ಸೋ ದೇ ಗಿವ್ ಅಸ್ ಸೇಮ್ ಎಕ್ಸಾಂಪಲ್. ಅದನ್ನ ನಾನು ಏನ್ ಮಾಡಿದ್ದೀನಿ, ಡ್ರಾ ಮಾಡಿದ್ದೀನಿ. ಓಕೆ, ಫಸ್ಟ್ ಒನ್ ಪಾರ್ಟ್ಸ್ ಆಫ್ ದಿ ಟೇಬಲ್. ಪಾರ್ಟ್ಸ್ ಆಫ್ ದಿ ಟೇಬಲ್, ಕೋಷ್ಟಕದ ಭಾಗಗಳು. ಟೈಟಲ್ ಏನ್ ಬರ್ಕೊಡ್ರಿ, ಕೋಷ್ಟಕದ ಭಾಗಗಳು. Okay, first one is a table number. It must be mentioned table number. Explain ಮಾಡ್ತಾ ಹೋಗ್ತೀನಿ ನಾನು ಯಾಕೆ ಟೇಬಲ್ ನಂಬರ್ ಬಹಳ ಇಂಪಾರ್ಟೆಂಟ್ ಅನ್ನೋದನ್ನ. ಟೇಬಲ್ ನಂಬರ್ ಕನ್ನಡದಲ್ಲಿ ಏನು ಕರೀಬಹುದು ನಾವು, ಕೋಷ್ಟಕದ ಸಂಖ್ಯೆ. ಕೋಷ್ಟಕದ ಸಂಖ್ಯೆ. Okay, then second one is a title. ಕೋಷ್ಟಕದ ಅಥವಾ ಶೀರ್ಷಿಕೆ, ಶಿರೋನಾಮ. ಶೀರ್ಷಿಕೆ, ಶಿರೋನಾಮ, ಶೀರ್ಷಿಕೆ ಅಥವಾ ಶಿರೋನಾಮ. ಮೂರನೇದಾಗಿ ನಮಗೆ ಬರುವಂತದ್ದು ಏನ್ ತಗೊಳ್ತಿದ್ದಾರೆ, ಕಾಲಮ್ ಹೆಡ್ಸ್ ಆರ್ ಕ್ಯಾಪ್ಷನ್ಸ್. ಏನ್ ತಗೊಳ್ಳೋಣ ಇಲ್ಲಿ, ಕ್ಯಾಪ್ಷನ್ಸ್ ಅಥವಾ ಕಾಲಮ್ ಹೆಡ್ ಅಂತ ನಾವು ಕರೀತಾರೆ. ಅದಕ್ಕೆ ನಾವು ಕನ್ನಡದಲ್ಲಿ ಅಡ್ಡ ಸಾಲು ಶಿರೋನಾಮೆ. ಅಡ್ಡ ಸಾಲು ಶಿರೋನಾಮೆ. ಇದು ಬರೀ ಶೀರ್ಷಿಕೆ ಅಂತ ಬರೆದ್ರು ಕೂಡ ಸಾಕಾಗುತ್ತೆ, ಸಿಂಪಲ್ ಆಗಿ. ಓಕೆ, ಅಂಡ್ ಫೋರ್ತ್ ಒನ್ ನಾವು ಕ್ಯಾಪ್ಷನ್ ಅಥವಾ ಯಾವುದು ರೋ ಕಾಲಮ್ ಹೆಡ್ ತಗೊಳ್ತೀವಿ ಅಂದ್ರೆ ನೆಕ್ಸ್ಟ್ ತಗೋಬೇಕು ನಾವು ರೋ ಹೆಡ್ಸ್ ಗಳನ್ನು ತಗೋಬೇಕಾಗುತ್ತೆ. ಅದಕ್ಕೆ ನಾವು ಸ್ಟಬ್ಸ್ ಅಂತ ಕರಿತೀವಿ. ರೋ ಹೆಡ್ಸ್ ಬೇಕಿದ್ರೆ ಕಾಲಮ್ ಹೆಡ್ಸ್ ಅಂತ ನಾವು ತಗೊಳ್ರಿ, ಇಲ್ಲಿ ರೋ ಹೆಡ್ಸ್ ಅಂತ ನಾವು ತಗೊಳ್ರಿ. ಅದಕ್ಕೆ ಶಾರ್ಟ್ ಫಾರ್ಮ್ ಆಗಿ ಕ್ಯಾಪ್ಷನ್ ಅಂತ ಕರೀತಾ ಇದೀವಿ. ಅದಕ್ಕೆ ಕಾಲಮ್ ಹೆಡ್ಸ್ ಗೆ ಮತ್ತು ರೋ ಹೆಡ್ಸ್ ಗೆ ಏನಂತ ಕರೀತಾ ಇದೀವಿ, ಸ್ಟಬ್ಸ್ ಅಂತ ಕರೀತಾ ಇದೀವಿ. ಸೊ ಕನ್ನಡದಲ್ಲಿ ಇದಕ್ಕೆ ಕಂಬ ಸಾಲು ಶಿರೋನಾಮೆ. Then fifth one we have once the title number, sorry, table number, title. Third one is the column head or captions, and fourth one is the row heading or stubs. Fifth one we have the body of the table. Okay, body of the table. ಕೋಷ್ಟಕದ ಮುಖ್ಯ ಭಾಗ. ಕೋಷ್ಟಕದ ಮುಖ್ಯ ಭಾಗ. Then sixth one ಇದಾದ್ಮೇಲೆ ಬರುವುದು ನನಗೆ ಯೂನಿಟ್ ಮೆಜರ್ಮೆಂಟ್ ಅಂತ ಬರುತ್ತೆ. ಯೂನಿಟ್ ಮೆಜರ್ಮೆಂಟ್. ಯೂನಿಟ್ ಮೆಜರ್ಮೆಂಟ್ ಘಟಕದ ಅಳತೆ. Then seventh one we have source. ಇದಕ್ಕೆ ನಾವು ಮೂಲ ಅಂತ ಕರೀತೀವಿ. Eighth one we have note.
ಟಿಪ್ಪಣಿ ಟಿಪ್ಪಣಿ. These are the 8 parts of table. 4 marks very important question. 4 ಅಂಕದ ಮಹತ್ತರವಾದ ಪ್ರಶ್ನೆ. ಏನು? Parts of the table. Explain the parts of the table with the example. Okay? ಉದಾಹರಣೆಯ ಸಮೇತ ಕೋಷ್ಟಕದ ಭಾಗಗಳನ್ನು ವಿವರಿಸಿ. For each part you have to explain minimum 2 or 3 sentences. For example, table number, title, caption, steps, body of the table, unit measurement, source and note. ಪ್ರತಿಯೊಂದು ಭಾಗಕ್ಕೂ ಕೂಡ 2 ರಿಂದ 3 ಸೆಂಟೆನ್ಸ್ ಗಳನ್ನ ಎಕ್ಸ್ಪ್ಲನೇಷನ್ ಅನ್ನು ನೀವು ಏನು ಮಾಡಬೇಕಾಗುತ್ತೆ, ಕೊಡಬೇಕಾಗುತ್ತೆ. ಫಸ್ಟ್ ಒನ್, ಟೇಬಲ್ ನಂಬರ್. ವಾಟ್ ಇಸ್ ದ ಎಕ್ಸ್ಪ್ಲನೇಷನ್ ಆಫ್ ಟೇಬಲ್ ನಂಬರ್? So in your NCERT textbook, accountancy also, business study also, economics also and other papers also, now most of the time you can observe that 4.1, 5.2 and 6.3, table number 7.2. What are these actually? They are provided, right? Table number 4.1 or table numbers 1.2, 1.3. Like this they are provided. It means this is for identification. So ಯಾಕೆ ಅವರು ನಮಗೆ ಕೋಷ್ಟಕದ ಒಂದು ಸಂಖ್ಯೆಯನ್ನು ಕೊಡ್ತಾ ಇದ್ದಾರೆಪ್ಪ ಅಂತಂದ್ರೆ ನಮಗೆ ಗುರುತಿಸಲಿಕ್ಕೆ ಸುಲಭವಾಗಲಿಕ್ಕೆ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಇನ್ ಯುವರ್ NCERT textbook go through that table number 4.5. The 4.5 means chapter number 4 fifth diagram. Chapter number 4 fifth diagram. Here chapter number 4 first diagram. Chapter number 5 second diagram. Chapter number 6 third diagram. Chapter number 7 second diagram. Chapter number 1 second diagram. Chapter number 1 third diagram. First they are mentioned the chapter number with the table number. It will easy to identification. ಅದು ನಿಮ್ಗೆ ಏನಾಗುತ್ತೆ, ಸುಲಭವಾಗಿ ಡೈರೆಕ್ಟ್ ಆಗಿ ಆ ಒಂದು ಟೇಬಲ್ ಅನ್ನು ಹುಡುಕ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ಪೇಜ್ ನಂಬರ್ ಹೇಳಬೇಕಾಗುತ್ತೆ ಅಥವಾ ಹುಡುಕ್ತಾ ಕೂರ್ಬೇಕಾಗುತ್ತೆ. ಇಟ್ ವಿಲ್ ಸೇವ್ ಯುವರ್ ಟೈಮ್ ಆಲ್ಸೋ, ಎನರ್ಜಿ ಆಲ್ಸೋ ಅಂಡ್ ಈಸಿಲಿ ಯು ಆರ್ ಡೈರೆಕ್ಟ್ ಗೋ ಟು ದ ಟೇಬಲ್ ಓನ್ಲಿ. ಸುಲಭವಾಗಿ ಏನ್ ಮಾಡಬಹುದು, ಡೈರೆಕ್ಟ್ ಆಗಿ ಅದೇ ಒಂದು ಕೋಷ್ಟಕವನ್ನು ನೀವು ಏನ್ ಮಾಡಬಹುದು, ಹುಡುಕಬಹುದು. ಯಾಕಂದ್ರೆ ಇಲ್ಲಿ ಚಾಪ್ಟರ್ ನಂಬರ್ ಜೊತೆಗೆ ಎಷ್ಟನೇ ಟೇಬಲ್ ಅಥವಾ ಎಷ್ಟನೇ ಕೋಷ್ಟಕ ಅಂತ ಹೇಳಿ ಏನ್ ಮಾಡಿರ್ತಾರೆ, ಸುಲಭವಾಗಿ ಕೊಟ್ಟಿರೋದ್ರಿಂದ ನೀವೇನ್ ಮಾಡಬಹುದು, ಟೇಬಲ್ ನಂಬರ್ ಅನ್ನು ಹುಡುಕಬಹುದು. ಇದು ಎಲ್ಲಿರುತ್ತಪ್ಪ ಅಂತಂದ್ರೆ ಇಟ್ ವಿಲ್ ಬಿ ದಿ ಬಾಡಿ ಆಲ್ ದ ಟೇಬಲ್. ಫಸ್ಟ್ ಸ್ಟಾರ್ಟಿಂಗ್ ಬರೋದೇ ಟೇಬಲ್ ನಂಬರ್, ರೈಟ್? ಟೇಬಲ್ ನಂಬರ್ 4.5. ಇಟ್ ಮೀನ್ಸ್ ಬಾಡಿ ಆಫ್ ದ ಏನಿದೆಯಲ್ಲ, ಬಾಡಿ ಆಫ್ ದ ಟೇಬಲ್ ಮೇಲ್ಗಡೆ ಅಪ್ಪರ್ ಪಾರ್ಟ್ ಅಲ್ಲಿ ಏನು ಬರುವಂತದ್ದು ಅದರಿಂದ ಟೇಬಲ್ ನಂಬರ್. ಆಲ್ಮೋಸ್ಟ್ ಇಟ್ ವಿಲ್ ಬಿ ದಿ ಅಪ್ಪರ್. ಓಕೆ, I hope you people are understand what is the table number and what are these example is related to the table numbers. ಯಾಕೆ ಅವರು 4.1 3.1 ಕೊಡ್ತಾರೆ ಅನ್ನೋದನ್ನ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಒನ್, ಟೈಟಲ್. Without title you can't understand the table, right? It means title ಇಲ್ಲದೆ ನಾವು ಟೇಬಲ್ ಕ್ರಿಯೇಟ್ ಮಾಡ್ತಿದೀವಿ ಅಂತಂದ್ರೆ ತಂದೆ ತಾಯಿಗಳಿಲ್ಲದೆ ಹುಟ್ಟಿದೀವಿ ಅಂತ ಅರ್ಥ. It means we have some proof, right? ಏನ್ ಟೇಬಲ್ ಹೇಳ್ತಾ ಇದೆ, this table will be explaining for what? This table is explaining population of India according to the workers and non workers. ಈ ಟೇಬಲ್ ಏನು ಎಕ್ಸ್ಪ್ಲೇನ್ ಮಾಡ್ತಿದೆ, ಭಾರತದಲ್ಲಿರುವಂತಹ ಜನಸಂಖ್ಯೆ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ಜನ ಕೆಲಸ ಮಾಡ್ತಾ ಇರೋದನ್ನ ಹೇಳ್ತಾ ಇದೆ. ಸುಮ್ಮನೆ ಈ ಟೇಬಲ್ ಹಾಕ್ಬಿಟ್ರೆ ಟೈಟಲ್ ಇಲ್ಲ ಅಂತಂದ್ರೆ ಈ ಡೇಟಾಸ್ ಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೆಂಗ್ ತಿಳ್ಕೊತೀರಿ ನಾವು? The title is very important for the understanding the data or understanding the table. So ಕೋಷ್ಟಕದ ಶಿರೋನಾಮೆ ಅನ್ನೋದು ತುಂಬಾ ಮಹತ್ವವಾಗಿರುತ್ತೆ, ಶೀರ್ಷಿಕೆ ಏನಾಗುತ್ತೆ ತುಂಬಾ ಮಹತ್ವವಾಗಿರುತ್ತೆ. Because how? For example, directly I come to start. For example, Indian economy is like this and blah 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 blah. Okay, but without mentioning the chapter name, without mentioning the concept name also, if they directly start the concept, people are ಈ ಮನುಷ್ಯ ಏನ್ ಹೇಳ್ತಿದ್ದಾನೆ ಅಂತ ಹೇಳಿ ಕನ್ಫ್ಯೂಸ್ ಆಗ್ಬಿಡ್ತೀರಾ. ಸೊ ಮೊದಲು ನಾನು ಏನ್ ಹೇಳ್ಬೇಕು, ಯಾವ ಪಾರ್ಟ್ ಎಲ್ಲಿ ಹೇಳ್ತಾ ಇದೀನೋ, ಪಾರ್ಟ್ ಬಿ ಹೇಳ್ತಾ ಇದೀನೋ, ಅದರಲ್ಲಿ ಚಾಪ್ಟರ್ ನಂಬರ್ ಎಷ್ಟು ಹೇಳ್ತಾ ಇದ್ದೀನಿ, ಪೇಜ್ ನಂಬರ್ ಯಾವುದು, ಎಲ್ಲಿ ನಾನು ಹೇಳ್ತಾ ಇದ್ದೀನಿ, ಕಾನ್ಸೆಪ್ಟ್ ನಂಬರ್, ಇದೆಲ್ಲವೂ ಹೇಳಿದ ಮೇಲೆ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಕಾನ್ಸೆಪ್ಟ್ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದಾರಂತೆ. ಲೈಕ್ ದಿಸ್, ವಾಟ್ ಎವರ್ ಡೇಟಾಸ್ ಯು ಹ್ಯಾವ್, ವಿತೌಟ್ ದ ಟೈಟಲ್ ದೇರ್ ಇಸ್ ನೋ ಮೀನಿಂಗ್ ಫಾರ್ ದ ಡೇಟಾಸ್. ಆ ಒಂದು ಶೀರ್ಷಿಕೆಯನ್ನು ನೀವು ಕೊಡ್ಲಿಲ್ಲ ಅನ್ನೋದಾದ್ರೆ, ಆ ಶೀರ್ಷಿಕೆ ಕೊಟ್ಟಿಲ್ಲ ಅಂತಂದ್ರೆ ಆ ಟೇಬಲ್ಗೆ ಮೀನಿಂಗೇ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಟೇಬಲ್ ಅನ್ನು ಹಾಕ್ತೀರಾ, ಫಾರ್ ಎಕ್ಸಾಂಪಲ್ ಇಲ್ಲಿ ರೂರಲ್ ಅಂತ ತಗೋತೀರಾ, ಅರ್ಬನ್ ಅಂತ ತಗೋತೀರಾ, ಮೇಲ್ ಅಂತ ತಗೋತೀರಾ, ಫೀಮೇಲ್ ಅಂತ ತಗೋತೀರಾ, ಅಥವಾ ಹೈಟ್ ಅಂತ ತಗೋತೀರಾ, ವೆಯ್ಟ್ ಅಂತ ತಗೋತೀರಾ. ಯಾವ್ದ್ರ ಹೈಟು, ಯಾವ್ದ್ರ ವೆಯ್ಟು, ಟೈಟಲ್ ಯಾವ ಕಾಲೇಜ್ ಬಗ್ಗೆ ಮಾಡ್ತಾ ಇದ್ರು, ಸ್ಟೂಡೆಂಟ್ಸ್ ಹೈಟ್ ತಗೊಳ್ತಾ ಇದ್ರು ಅಥವಾ ನಾರ್ಮಲ್ ಆಗಿ ಮನೆಯಲ್ಲಿರುವಂತವ್ರ ಹೈಟ್ ತಗೊಳ್ತಾ ಇದ್ರು. ಸೊ ವಿತೌಟ್ ದ ಟೈಟಲ್ ಯು ಕಾಂಟ್ ಅಂಡರ್ಸ್ಟ್ಯಾಂಡ್ ದ ಟೇಬಲ್. ಸೊ ಟೈಟಲ್ ಇಸ್ ವೆರಿ ಇಂಪಾರ್ಟೆಂಟ್. ಶೀರ್ಷಿಕೆ ಇಲ್ಲದೆ ಆ ಟೇಬಲ್ ಅನ್ನ ಅಥವಾ ಆ ಕೋಷ್ಟಕವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮಗೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಟೈಟಲ್ ಏನಾಗುತ್ತೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುವಂಥದ್ದು.
Next one, title is done and table number. Next is captions. This means column headings. So you give the title, but in the title, the table we have this table is nothing but the combination of rows and columns, right? ಕೋಷ್ಟಕ ಅಂದ್ರೆ ಬೇರೆ ಏನಲ್ಲ, ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಿಂದ ನಿರ್ಮಿತವಾಗಿರುವಂತದ್ದು. ಬಟ್ ವಾಟ್ ದಟ್ ಎಕ್ಸಾಕ್ಟ್ಲಿ ಕಾಲಮ್ಸ್ ಆರ್ ರಿಪ್ರೆಸೆಂಟ್, ಕಾಲಮ್ ಅಲ್ಲಿ ಕೂಡ ಡೇಟಾಸ್ ಇರ್ತಾವಲ್ಲ ನಮಗೆ, ಅಂಡ್ ರೋಸ್ ಆಲ್ಸೋ ವಿ ಹ್ಯಾವ್ ದ ಡೇಟಾಸ್, ಬಟ್ ವಾಟ್ ಎಕ್ಸಾಕ್ಟ್ಲಿ ದೋಸ್ ಕಾಲಮ್ಸ್ ಅಂಡ್ ರೋಸ್ ಆರ್ ಇಂಡಿಕೇಟೆಡ್, ರೈಟ್? ಸೊ ಅದಕ್ಕೆ ಏನಂತ ಕರಿತೀವಿ ನಾವು? ಕ್ಯಾಪ್ಷನ್ಸ್ ಅಥವಾ ಅಡ್ಡ ಸಾಲು ಶಿರೋನಾಮೆ ಅಂತ ಕರಿತೀವಿ. These are many columns are there, first column, second column, third column, fourth column, right? Many columns are there, but each column we are representing the subtitle. For example, the first column will be represented as a location. So ಮೊದಲನೇ ಕಾಲಮ್ ಏನು ಹೇಳ್ತಾ ಇದೆ ನಮಗೆ? ಪ್ರದೇಶ. ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟು ಜನ ಇದ್ದಾರೆ, ನಗರ ಪ್ರದೇಶದಲ್ಲಿ ಎಷ್ಟು ಇದ್ದಾರೆ, ಒಟ್ಟಾರೆ ಗ್ರಾಮೀಣ ಮತ್ತು ನಗರ ಸೇರಿಸಿದಾಗ ಎಷ್ಟಿದ್ದಾರೆ. So it means this column will represent, right? So that is the title is very important, and this column will represent the gender, male or female. ಎರಡನೇದಾಗಿ ಲಿಂಗವನ್ನು ಹೇಳ್ತಿದೆ, ಗಂಡು ಮಕ್ಕಳು ಎಷ್ಟಿದ್ದಾರೆ, ಹೆಣ್ಣು ಮಕ್ಕಳು ಎಷ್ಟಿದ್ದಾರೆ, ವರ್ಕರ್ಸ್ ಕೆಲಸ ಮಾಡೋರು ಎಷ್ಟು ಜನ ಇದ್ದಾರೆ, ಕೆಲಸ ಮಾಡದವರು ಎಷ್ಟು ಜನ ಇದ್ದಾರೆ, ನಾನ್ ವರ್ಕರ್ಸ್, ಅಂಡ್ ಫೈನಲಿ ದ ಟೋಟಲ್, ಒಟ್ಟಾರೆಯಾಗಿ ಏನಾಯಿತು. So without this column headings there is no meaning for again data. ಯಾವ ತರ ಶೀರ್ಷಿಕೆಯಲ್ಲಿ ಟೇಬಲ್ ಗೆ ಮೀನಿಂಗ್ ಬರೋದಿಲ್ಲ, ಸೊ ಇವುಗಳಿಂದ ಕೂಡ ಟೇಬಲ್ ಗೆ ಮೀನಿಂಗ್ ಬರೋದಿಲ್ಲ. ದ ಕಾಲಮ್ ಹೆಡ್ಡಿಂಗ್ಸ್ ಆರ್ ಕ್ಯಾಪ್ಷನ್ಸ್ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ದ ಡೇಟಾಸ್. ಸೊ ಇಲ್ಲಿರುವ ದತ್ತಾಂಶಗಳನ್ನ ಅರ್ಥ ಮಾಡ್ಕೋಬೇಕಾದ್ರೆ ನನಗೆ ಅಡ್ಡ ಸಾಲಿ ಕಂಬ ಸಾಲಿನ ಆ ಒಂದು ಶೀರ್ಷಿಕೆ ಅಥವಾ ಶಿರೋನಾಮೆ ಕೂಡ ಏನಾಗ್ತವೆ, ತುಂಬಾ ಮಹತ್ವವಾಗ್ತವೆ. ಆ ಒಂದು ಶಿರೋನಾಮೆ ಅಥವಾ ಹೆಸರಿನ ಮೂಲಕ ನಾನು ಈ ದತ್ತಾಂಶಗಳ ಓಕೆ ಇಷ್ಟು ಜನ ಇದ್ದಾರೆ ಅಂತ ಹೇಳಿ ನಾನು ಏನ್ ಮಾಡ್ಕೋಬಹುದಾಗಿದೆ, ಅರ್ಥ ಮಾಡ್ಕೋಬಹುದು. Is it clear? What is the importance of captions? Next is the stars. It means row headings. ಕಂಬ ಸಾಲು ಆದ್ಮೇಲೆ ಅಡ್ಡ ಸಾಲು ಆದ್ಮೇಲೆ ನಾನು ಏನ್ ಮಾಡ್ಬೇಕಾಗಿದೆ? ಕಾಲಮ್ಸ್ ಗೆ ನಾನು ಕಂಬ ಸಾಲು ಕೊಡಬೇಕಿತ್ತು, ಸ್ವಲ್ಪ ಓಕೆ ರಾಂಗ್ ಆಗಿ ಬರೆದಿದ್ದೀನಿ, ಕನ್ನಡ ಮೀಡಿಯಂ. ಇಲ್ಲಿ ಅಡ್ಡ ಸಾಲು ಬರುತ್ತೆ, ಕಂಬ ಸಾಲು, ಇದು ಅಡ್ಡ ಸಾಲು. ಓಕೆ, ಜಸ್ಟ್ ಅದನ್ನ ಕ್ಲಿಯರ್ ಮಾಡ್ಕೊಡ್ರಿ. ಕಂಬ ಸಾಲು ಶಿರೋನಾಮೆ, ಅಡ್ಡ ಸಾಲು ಶಿರೋನಾಮೆ. ಸೊ ಇವಾಗ ನಾವು ಕಂಬ ಸಾಲುಗಳನ್ನ ನೋಡಿದ್ವಿ, ಅಂದ್ರೆ ಉದ್ದವಾಗಿರೋದಕ್ಕೆ ನಾವು ಏನ್ ಕರಿತೀವಿ? ಕಂಬ ಸಾಲು. ಇವೆಲ್ಲವೂ ಕೂಡ ಏನಾಗ್ತವೆ? ಅಡ್ಡ ಸಾಲು. These are the columns, these are the rows. For the how we know that the column headings are very important or captions are very important. For the understanding of those data, again rows headings are also very important. ಈ ತರ ನಾವು ಹೆಡ್ಡಿಂಗ್ಸ್ ಅನ್ನ ಕೊಡ್ತಾ ಇದ್ದೀವಿ ಅಂತಂದ್ರೆ ಈ ಒಂದು ಲೈನ್ ಗಳು ಕೂಡ ಏನ್ ರಿಪ್ರೆಸೆಂಟ್ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಏನ್ ಕೊಡಬೇಕಾಗುತ್ತೆ? ರೋ ಹೆಡ್ಡಿಂಗ್ಸ್ ಗಳನ್ನ ಕೊಡಬೇಕಾಗುತ್ತೆ ಅಥವಾ ಅಡ್ಡ ಸಾಲು ಶಿರೋನಾಮೆಗಳನ್ನ ಕೊಡಬೇಕಾಗುತ್ತೆ. ಸೊ ಅಡ್ಡ ಸಾಲುಗಳಲ್ಲಿ ಇದೇನ್ ಹೇಳ್ತಾ ಇದೆ ನನಗೆ? ಇವಾಗ ಹಳ್ಳಿಗಳಲ್ಲಿ ಎಷ್ಟು ಜನ ಬದುಕ್ತಾ ಇದ್ದಾರೆ, ಅಲ್ಲಿ ಗಂಡು ಮತ್ತು ಹೆಣ್ಣು ಎಷ್ಟು ಬದುಕ್ತಾ ಇದ್ದಾರೆ. ನೆಕ್ಸ್ಟ್ ಒನ್ ಅರ್ಬನ್ ಅಲ್ಲಿ ಅಂದ್ರೆ ನಗರ ಪ್ರದೇಶದಲ್ಲಿ ಎಷ್ಟು ಜನ ಬದುಕ್ತಾ ಇದ್ದಾರೆ, ಅದರಲ್ಲಿ ಗಂಡು ಹೆಣ್ಣು ಎಷ್ಟು. ಟೋಟಲ್ ಆಗಿ ನಗರ ಮತ್ತು ಗ್ರಾಮೀಣ ಪ್ರದೇಶ ಸೇರಿಸಿದಾಗ ಎಷ್ಟು ಜನ ಟೋಟಲ್ ಆಗಿ ಬದುಕ್ತಾ ಇದ್ದಾರೆ, ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ಏನ್ ಮಾಡ್ತಾ ಇದೆ, ಅದು ಹೇಳ್ಕೊಡ್ತಾ ಇದೆ. ಹೌ ದ ಕಾಲಮ್ ಹೆಡ್ಡಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದ ಡೇಟಾಸ್. ಇವನ್ ರೋ ಹೆಡ್ಡಿಂಗ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದ ಡೇಟಾಸ್ ಇನ್ ದ ಟೇಬಲ್. ಸೊ ಯಾವ ರೀತಿ ನಮಗೆ ಕಂಬ ಸಾಲು ಶಿರೋನಾಮೆಗಳು ಒಂದು ದತ್ತಾಂಶಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಎಷ್ಟು ಮಹತ್ವವಾಗ್ತವಲ್ಲ, ಅದೇ ರೀತಿ ಅಡ್ಡ ಸಾಲು ಶಿರೋನಾಮೆಗಳು ಕೂಡ ದತ್ತಾಂಶಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಗೆ ಏನಾಗುತ್ತೆ, ತುಂಬಾ ಹೆಲ್ಪ್ ಆಗುವಂತದ್ದು. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ನಮ್ಗೆ ಬರುವಂತದ್ದು ಬಾಡಿ ಆಫ್ ದ ಟೇಬಲ್, ಕೋಷ್ಟಕದ ಮುಖ್ಯ ಭಾಗ. So we know that table number is again very important, title is also very important, column heads are very important, and rows tables are very important. But without the body table, without these data, you can't play with the table, right? So ಎಲ್ಲ ಕೂಡ ಹಾಕಿದ್ರೆ ಟೇಬಲ್ ನಂಬರ್, ಕೋಷ್ಟಕದ ಸಂಖ್ಯೆ ಹಾಕಿದ್ರೆ, ಶೀರ್ಷಿಕೆ ಹಾಕಿದ್ರೆ, ಅಡ್ಡ ಸಾಲು ಮತ್ತು ಕಂಬ ಸಾಲುಗಳ ಶಿರೋನಾಮೆ ಕೂಡ ಹಾಕಿದ್ರೆ, ಬಟ್ ಇಲ್ಲಿ ಏನೂ ಕೂಡ ಡೇಟಾ ದತ್ತಾಂಶವನ್ನೇ ಕೊಡ್ಲಿಲ್ಲ ಅಂತಂದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಏನಾದ್ರೂ ದತ್ತಾಂಶಗಳು ಇರಬೇಕಲ್ಲ. ಸೊ ನಾವು ಯಾವ್ದ್ರ ಜೊತೆ ಆಟ ಆಡ್ತೀವಿ? ದತ್ತಾಂಶಗಳ ಜೊತೆನೇ ಆಟ ಆಡ್ತೀವಿ. ಇಲ್ಲಿ ನಾವು ಏನಾದ್ರೂ ದತ್ತಾಂಶಗಳು ಕೊಟ್ಟಾಗ ಮಾತ್ರ ಈ ಶೀರ್ಷಿಕೆಗೂ ಒಂದು ಏನ್ ಬರುತ್ತೆ, ಮೀನಿಂಗ್ ಬರುತ್ತೆ, ಅಂಡ್ ಟೇಬಲ್ ನಂಬರ್ ಮೀನಿಂಗ್ ಬರುತ್ತೆ, ಅಡ್ಡ ಸಾಲು ಮತ್ತು ಕಂಬ ಸಾಲುಗಳು ಕೂಡ ಏನ್ ಬರುತ್ತೆ, ಮೀನಿಂಗ್ ಬರುತ್ತೆ. ವಿತೌಟ್ ದೀಸ್ ಡೇಟಾಸ್ or without the numbers there is no meaning for title also, there is no meaning for the table number and your captions also as well as the text also, because these data are represent actual meaning of that table. ಆ ಒಂದು ದತ್ತಾಂಶಗಳು ನಿಜವಾದ ಅರ್ಥವನ್ನು ಹೇಳ್ತಾ ಇರ್ತವೆ. ಎಷ್ಟು ಜನ ಇದ್ದಾರೆ ಏನಿದೆ ಅಂತ ಹೇಳಿ, that is the body of the table. ಏನಾಗಿದೆ ನಿಜವಾದ ದತ್ತಾಂಶ. ಫಾರ್ ಎಕ್ಸಾಂಪಲ್ ಥರ್ಡ್ ಕಾಲಮ್ ಅಂತ ಹೇಳ್ತೀನಿ, ಥರ್ಡ್ ಕಾಲಮ್ ಸೆಕೆಂಡ್ ಅಂತಂದಾಗ 7 ಇರುವಂತದ್ದು.
ಇಸ್ ಇಟ್ ಎಕ್ಸಾಕ್ಟ್ಲಿ ಹೇಳುವಂಥದ್ದು ಬಾಡಿ ಆಫ್ ದಿ ಟೇಬಲ್. ಅಂದ್ರೆ ನಿಜವಾಗಿ ನಾನು ಏನನ್ನ ರಿಪ್ರೆಸೆಂಟ್ ಮಾಡ್ಲಿಕ್ಕೆ ಹೋಗ್ತಿದ್ದೀನಲ್ಲ ಅದು ಏನಿರುತ್ತೆ ನನಗೆ ಬಾಡಿ ಆಫ್ ದ ಟೇಬಲ್ ಅಲ್ಲಿ ಇರುತ್ತೆ. ಅಂದ್ರೆ ಒಂದು ಕೋಷ್ಟಕದ ಮುಖ್ಯವಾಗಿ ಇರುವಂತದ್ದು ನಮಗೆ ಸೆಂಟ್ರಲ್ಲಿ ಬರುತ್ತೆ, ಅಲ್ಲಿ ನಾವು ದತ್ತಾಂಶಗಳನ್ನು ಏನ್ ಮಾಡ್ತಾ ಇರ್ತೀವಿ, ನಿರೂಪಣೆ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ when we have the unit measurements, ಘಟಕದ ಅಳತೆ. This is very important again because sometimes the people are mentioned in crore also, lakh also, rupees also, in a dollar also and pound also, right? But ಯಾವುದರಲ್ಲಿ ನಾವು ತೆಗೆದುಕೊಳ್ತಾ ಇದೀನಿ ಅಂತ ಹೇಳಿ ನೀವು ಏನ್ ಮಾಡಬೇಕಾಗುತ್ತೆ, ಮೆನ್ಷನ್ ಮಾಡಬೇಕಾಗುತ್ತೆ. See here units in crore. ನಾನು ಇವೆಲ್ಲವೂ ಕೂಡ ಏನು ತಗೊಂಡಿದ್ದೀನಿ, ಕೋಟಿಗಳಲ್ಲಿ ತಗೊಂಡೆ. ಯಾಕಂದ್ರೆ ಇಲ್ಲಿ ನನಗೆ 3 crore 80 lakh ಅಥವಾ 30 crore ಅಂತ ಬರೀಲಿಕ್ಕೆ ತುಂಬಾ ಜೀರೋಗಳನ್ನ ನಾನು ಏನ್ ಮಾಡಬೇಕಾಗುತ್ತೆ, ಆಡ್ ಮಾಡಬೇಕಾಗುತ್ತೆ. ಎಲ್ಲಾ ಕಡೆ ನಾನು 18 ಕೋಟಿ 25 ಕೋಟಿ 43 ಕೋಟಿ ಇನ್ನು 80 crore 25 crore 35 crore it will go for the numbers, it will be the long. You can't understand sometimes. That's why there will be round figure and they say that we are measure these data in terms of crore. ಅಲ್ಲಿ ಏನ್ ಹೇಳ್ತಾರೆ ಅವರು, ಆ ಮೆಜರ್ಮೆಂಟ್ ಅಲ್ಲಿ ಹೇಳ್ತಾರೆ ಅಥವಾ ಘಟಕಗಳ ಅಳತೆಗಳಲ್ಲಿ ಹೇಳ್ತಾರೆ ಈ ಎಲ್ಲಾ ದತ್ತಾಂಶಗಳು ಕೋಟಿಗಳಲ್ಲಿ ತೆಗೆದುಕೊಂಡಿದ್ದೀವಿ ಅಂತ ಹೇಳಿ. ಸುಲಭವಾಗಿ ಹೇಳ್ಬೋದು 38 ಕೋಟಿ 36 ಕೋಟಿ 74 ಕೋಟಿ ಓದ್ದವನು ಹೇಳ್ಬೋದು ಇಲ್ಲಿ 15 ಕೋಟಿ 13 ಕೋಟಿ 24 ಕೋಟಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಕೋಟಿಗಳಲ್ಲಿ ತೆಗೆದುಕೊಳ್ತಾ ಇದ್ರು, ಲಕ್ಷಗಳಲ್ಲಿ ತೆಗೆದುಕೊಳ್ತಾ ಇದ್ರು, ಅಥವಾ ಸಾವಿರಗಳಲ್ಲಿ ತೆಗೆದುಕೊಳ್ತಾ ಇದ್ರು, ಅಥವಾ 100 ರೂಪಾಯಿಗಳಲ್ಲಿ ತೆಗೆದುಕೊಳ್ತಾ ಇದ್ರು, ಯು ಹ್ಯಾವ್ ಟು ಮೆನ್ಷನ್ ಯುವರ್ ಯೂನಿಟ್ ಮೆಜರ್ಮೆಂಟ್, ಅದರ್ವೈಸ್ ದೇರ್ ಇಸ್ ನೋ ಮೀನಿಂಗ್ ಫಾರ್ ದಿ ದೋಸ್ ಡೇಟಾಸ್. ಸೊ ನೀವು ಆ ತರ ಮೆನ್ಷನ್ ಮಾಡಿಲ್ಲ, ಕೋಟಿಗಳಲ್ಲಿ ತೆಗೆದುಕೊಳ್ತಾ ಇದ್ರು ಅಥವಾ ಲಕ್ಷಗಳಲ್ಲಿ ತೆಗೆದುಕೊಳ್ತಾ ಇದ್ರು ಅಂತ ನೀವು ಮೆನ್ಷನ್ ಮಾಡಿಲ್ಲ ಅನ್ನೋದಾದ್ರೆ ಈ ದತ್ತಾಂಶಗಳಿಗೆ ಮೀನಿಂಗ್ ಬರೋದಿಲ್ಲ. ಅರ್ಥ ಆಯ್ತಲ್ಲ? ದಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ದ ಯೂನಿಟ್ ಮೆಜರ್ಮೆಂಟ್. ನೆಕ್ಸ್ಟ್ we have the source. We have the two sources for the collection of data, primary data and secondary data. But in that primary data also and secondary data, where you get the information, where you get this information, these all data is somewhere you are collected, right? If you are collected by you only, you have to mention your source is the primary data. ನೀವು ನಿಮ್ಮ ಕೈಯಿಂದಾನೇ ಇಂಟರ್ವ್ಯೂ ಮಾಡಿ ಏನಾದರೂ ದತ್ತಾಂಶಗಳನ್ನ ಕಲೆ ಹಾಕಿದ್ರೆ ಇಲ್ಲಿ ಏನ್ ಮಾಡಬೇಕಾಗುತ್ತೆ, ನೀವು ಪ್ರೈಮರಿ ಡೇಟಾ ಅಥವಾ ಪ್ರಾಥಮಿಕ ದತ್ತಾಂಶದ ಮೂಲ ಅಂತ ಹೇಳಿ ಬರೀಬೇಕಾಗುತ್ತೆ. ಬಟ್ ದೀಸ್ ಡೇಟಾಸ್ ಆರ್ ಟೇಕನ್ ಬೈ ದಿ ಸೆನ್ಸಸ್ ಆಫ್ ಇಂಡಿಯಾ 2001. ಇವರು ದತ್ತಾಂಶನ ತಗೊಂಡಿದ್ದಾರೆ 2001 ರಲ್ಲಿ ನಡೆದಂತ ಭಾರತದ ಜನಗಣತಿಯಿಂದ ಏನ್ ಮಾಡಿದ್ದಾರೆ, ಅವರು ತೆಗೆದುಕೊಂಡಿದ್ದಾರೆ. ದಟ್ಸ್ ವೈ ದೇ ಮೆನ್ಷನ್ ದ ಸೆನ್ಸಸ್ ಆಫ್ ಇಂಡಿಯಾ. ಇಫ್ ಯು ಟೇಕ್ ದ ಇನ್ಫಾರ್ಮೇಶನ್ ಅಗೇನ್ ಫ್ರಮ್ ದ ನ್ಯೂಸ್ ಪೇಪರ್ ಆಲ್ಸೋ, ಯು ಹ್ಯಾವ್ ಟು ಮೆನ್ಷನ್ ನ್ಯೂಸ್ ಪೇಪರ್ ಅಂತ ಬರೀಬೇಕಾಗುತ್ತೆ. ಒಂದ್ ವೇಳೆ ನೀವು ನ್ಯೂಸ್ ಪೇಪರ್ ಇಂದ ಕೂಡ ತಗೊಂಡಿದ್ರೆ ಅಂದ್ರೆ ನ್ಯೂಸ್ ಪೇಪರ್ ಅಂತ ಬರೀಬೇಕಾಗುತ್ತೆ, ಅಥವಾ ಗೂಗಲ್ ಇಂದ ಏನಾದರೂ ಇನ್ಫಾರ್ಮೇಶನ್ ತಗೊಂಡಿದ್ರೆ ಗೂಗಲ್ ಅಂತಲೂ ಕೂಡ ಏನ್ ಮಾಡಬೇಕಾಗುತ್ತೆ, ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಇಟ್ ಮೀನ್ಸ್ ವೇರ್ ಯು took information regarding for your table, regarding from this table, ಆ ಒಂದು ಕೋಷ್ಟಕಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಿಂದ ನೀವು ಮೂಲಗಳನ್ನ ತೆಗೆದುಕೊಂಡಿದ್ದೀರಾ, ಇನ್ಫಾರ್ಮೇಶನ್ ತೆಗೆದುಕೊಂಡಿದ್ದೀರಾ ಅಂತಂದ್ರೆ ಆ ಎಲ್ಲಾ ಸೋರ್ಸಸ್ ಗಳನ್ನ ಅಥವಾ ಮೂಲಗಳನ್ನ ಬರೀಬೇಕಾಗುತ್ತೆ. ಒಂದು ವೇಳೆ ಈ ಪ್ರೈಮರಿ ಡೇಟಾ ನೀವೇ ಕಲೆಕ್ಟ್ ಮಾಡಿದ್ರಿ ಡೈರೆಕ್ಟ್ ಆಗಿ ಅಂತಂದ್ರೆ ಜಸ್ಟ್ ಯು ಹ್ಯಾವ್ ಟು ಮೆನ್ಷನ್ ಸೋರ್ಸ್ ಪ್ರೈಮರಿ ಡೇಟಾ, ಮಾಧ್ಯಮಿಕ ಅಥವಾ ಪ್ರಾಥಮಿಕ ಮೂಲದಿಂದ ತೆಗೆದುಕೊಂಡಂತಹ ದತ್ತಾಂಶಗಳು ಅಂದ್ರೆ ನೀನೇ ಮಾಡಿದೆ ಅಂತ ಗೊತ್ತಾಗುತ್ತೆ. ಇಲ್ಲ ನೀವು ಸೆಕೆಂಡರಿ ಡೇಟಾ ಮಾಡ್ತಿದ್ರಿ ಅಂತಂದ್ರೆ ಎಲ್ಲಿ ತಗೊಂಡೆ, ಯಾವ್ದಾದ್ರು ರಿಪೋರ್ಟ್ ಇಂದ ತಗೊಂಡ, ಮ್ಯಾಗಝಿನ್ಸ್ ಇಂದ ತಗೊಂಡ, ನ್ಯೂಸ್ ಪೇಪರ್ ಇಂದ ತಗೊಂಡ, ಅಥವಾ ಯಾವ್ದಾದ್ರು ಗವರ್ಮೆಂಟ್ ರಿಪೋರ್ಟ್ ಇಂದ ತಗೊಂಡ, ಈ ರೀತಿಯಾಗಿ ಎಲ್ಲಿಂದ ತಗೊಂಡೆ ಅಂತ ಹೇಳಿ ಏನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಮೂಲದಲ್ಲಿ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. Then last one we have the note. This is very important. ಇಲ್ಲಿ ಹೇಳಿಕ್ಕೆ ಆಗದೆ ಇರೋದನ್ನ ನೀವು ನೋಟಲ್ಲಿ ಹೇಳಬೇಕಾಗುತ್ತೆ. ಇಲ್ಲಿ ನೀವು ಅದನ್ನ ಸೆಂಟೆನ್ಸ್ ಅಲ್ಲಿ ಬರೀಲಿಕ್ಕೆ ಆಗೋದಿಲ್ಲ. ಸೊ ಅಂತಹವುಗಳನ್ನ ಏನ್ ಮಾಡಬೇಕಾಗುತ್ತೆ, ನೀವು ನೋಟಲ್ಲಿ ಬಂದು ಹೇಳಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಹಿಯರ್ ದೇ ಫಿಗರ್ಸ್ ಆರ್ ರೌಂಡೆಡ್ ಟು ದ ನಿಯರೆಸ್ಟ್ ಟು ದ ಕ್ರೋರ್. ಇಲ್ಲಿ ಬರೀ 3 20 11 ಬಟ್ ಅದೇನು ಥೌಸಂಡ್ಸ್ ಗಳಲ್ಲಿದ, ಲ್ಯಾಕ್ ಅಲ್ಲಿದ, ಅಥವಾ ಕ್ರೋರ್ಸ್ ಅಲ್ಲಿದ, ಅಥವಾ ಮಿಲಿಯನ್ ಅಲ್ಲಿದ, ಬಿಲಿಯನ್ ಅಲ್ಲಿದ. ದೆನ್ ಯು ಫೈನಲಿ ಫಿಗರ್ಸ್ ಆರ್ ರೌಂಡೆಡ್ ಟು ನಿಯರೆಸ್ಟ್ ಟು ದ ಕ್ರೋರ್. ಅಂದ್ರೆ ಮೇಲಿರುವ ದತ್ತಾಂಶಗಳನ್ನ ಕೋಟಿಗಳಲ್ಲಿ ನಾನು ಏನ್ ಮಾಡಿದ್ದೀನಿ, ನಿರೂಪಣೆ ಮಾಡಿದ್ದೀನಿ. ಅಂದ್ರೆ ನೀವು ಕೋಟಿಯಲ್ಲೇ ಓದಿ ಅಂತ ಅರ್ಥ. ಅದು 17 crore 3 crore 20 crore 18 crore 38 crore. So that should be mentioned in your note. ಅದನ್ನ ನೀವು ಏನ್ ಮಾಡಲೇಬೇಕಾಗುತ್ತೆ, ನಿಮ್ಮ ಟಿಪ್ಪಣಿಯಲ್ಲಿ ಮೆನ್ಷನ್ ಮಾಡಿದಾಗ ಮಾತ್ರ ಓದೋರಿಗೆ ಅರ್ಥ ಆಗುತ್ತೆ, ಓಕೆ ಇವೆಲ್ಲವೂ ಕೂಡ ಕೋಟಿಯ ಲೆಕ್ಕದಲ್ಲಿದ್ದಾವೆ. These all data are represented in a crore. When you mention in the note, if you are not mentioned, you are mentioned in a crore or lakh, then you will get confused. These are in a crores or these are in a lakh or a thousands, whatever it is, you have to mention in a note. These are the 8 parts of the table. ಇವೆಲ್ಲವೂ ಕೂಡ ಇಲ್ಲಿ ಕೋಷ್ಟಕದ ಭಾಗಗಳು. ಆರಾಮಾಗಿ ಏನ್ ಮಾಡಬೇಕು, ಮೊದಲು ಏನ್ ಮಾಡಬೇಕು,
ಕೋಷ್ಟಕದ ಭಾಗಗಳನ್ನ ಬರ್ಕೊಳ್ರಿ, ಒಂದೊಂದಾಗಿ ಎರಡೆರಡು ಲೈನ್ಗಳಲ್ಲಿ ಏನ್ ಮಾಡ್ರಿ explain ಮಾಡ್ತಾ ಬನ್ನಿ. What is the importance of table number and title, caption, steps, body of the table, unit measurement, source, note. What are the importance? Just 2 or 3 sentences and finally draw this diagram. ಓಕೆ, ಮೊದಲ 8 ಕೋಷ್ಟಕಗಳ ಭಾಗಗಳನ್ನ ಬರ್ಕೊಳ್ರಿ, ಅದನ್ನ ಎಕ್ಸ್ಪ್ಲೈನ್ ಮಾಡ್ರಿ, ಅಟ್ ಲೀಸ್ಟ್ ಒಂದು ಪೇಜ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ. ದೆನ್ ಇವಾಗ ಏನ್ ಮಾಡ್ಬೇಕಾಗುತ್ತೆ, ಟೇಬಲ್ ಅಂದ್ರೆ ಹೆಂಗಿರುತ್ತೆ ಅಂತ ಹೇಳಿ ನೀವು ಏನ್ ಮಾಡ್ಬೇಕಾಗುತ್ತೆ, ಇದೇ ತರ ನೀವು ಇದೇ ಹಾಕ್ಬೇಕಂತೇನಿಲ್ಲ, ಬಟ್ ಮೊದಲು ಟೇಬಲ್ ನಂಬರ್ ಬರಬೇಕು, ಆಮೇಲೆ ಟೈಟಲ್ ಬರಬೇಕು, ಆಮೇಲೆ ಏನ್ ಬರಬೇಕು ನಂಗೆ ರೋ ಹೆಡ್ಡಿಂಗ್ಸ್ ಗಳು ಬರುವಂತದ್ದು, ಕಾಲಮ್ ಹೆಡ್ಡಿಂಗ್ಸ್, ಆಮೇಲೆ ರೋ ಹೆಡ್ಡಿಂಗ್ಸ್, then finally body of the table, then unit measurement, source, note. ಇಲ್ಲಿ ಬೇಕಿದ್ರೆ ಪಾಪ್ಯುಲೇಷನ್ ಆಫ್ ಇಂಡಿಯಾ ಅಂತ ತಗೊಳ್ರಿ, ಪಾಪ್ಯುಲೇಷನ್ ಇಂಡಿಯಾದಲ್ಲಿ ನಾವು ಏನು ತಗೋಬೇಕಾಗುತ್ತೆ, ಅಗೇನ್ ಲೊಕೇಶನ್ ಕರ್ನಾಟಕ, ಮಹಾರಾಷ್ಟ್ರ, ಸಮ್ ಅದರ್ ಸ್ಟೇಟ್ಸ್, ಅಂಡ್ ಇಲ್ಲಿ ನಾವು ಏನು ತಗೋಬೇಕಾಗುತ್ತೆ ಜೆಂಡರ್ ಮೇಲ್ ಅಂಡ್ ಫೀಮೇಲ್. ಸೊ ಜಸ್ಟ್ ಎಷ್ಟು ಜನ ಇದ್ದಾರೆ ಅನ್ನೋದನ್ನ ನೀವು ಏನು ಮಾಡಬಹುದು, ಯಾವ್ದು ಟೇಬಲ್ ಬೇಕಿದ್ರೆ ತಗೋಬಹುದು, ಬಟ್ ವಿತ್ ದೀಸ್ 8 ಪಾರ್ಟ್ಸ್ ಆರ್ ಕಂಪಲ್ಸರಿ ಫಾರ್ ದ ಈಚ್ ಡಯಾಗ್ರಾಮ್. ಪ್ರತಿಯೊಂದು ಕೋಷ್ಟಕಕ್ಕೂ ಈ 8 ಭಾಗಗಳು ಏನಾಗ್ತವೆ, ತುಂಬಾ ಮಾತ್ರವಾಗುವಂತದ್ದು. So here I will stop the class and tomorrow we will discuss the third presentation. We already done with the textual presentation and second one is the tabular presentation. ಈಗಾಗಲೇ ನಾವು ಏನು ಮಾಡಿದ್ವಿ, ಪಠ್ಯ ನಿರೂಪಣೆ ಅಂತಂದ್ರೆ ಏನು ನೋಡಿದ್ವಿ, ಎರಡನೇದಾಗಿ ಕೋಷ್ಟಕದ ನಿರೂಪಣೆ ಅಂತಂದ್ರೆ ಏನು ನೋಡಿದ್ವಿ. ಇನ್ನು ನಾಳೆ ಕ್ಲಾಸ್ ಅಲ್ಲಿ ಏನು ಮಾಡಬೇಕಾಗುತ್ತೆ, ಡಯಾಗ್ರಾಮ್ಯಾಟಿಕಲ್ ರಿಪ್ರೆಸೆಂಟೇಷನ್. ಸೊ ಟುಮಾರೋ ಕ್ಲಾಸ್ we will discuss diagrammatical presentation, ರೇಖಾಚಿತ್ರ ನಿರೂಪಣೆಯಲ್ಲಿ. Under that in a diagrammatical presentation we have the 3 types of diagrams. One is the geometric, second one is the arithmetic line diagram and frequency diagrams ಅಂತ ಬರ್ತವೆ. First one is geometric, frequency diagram and third one is the arithmetic line diagram ಅಂತ ಹೇಳಿ ಬರ್ತವೆ. ಸೊ ಕನ್ನಡದಲ್ಲಿ ಹೇಳೋದಾದ್ರೆ ಮೊದಲನೇದಾಗಿ ನಮಗೆ geometric ಅಂತ ಬರ್ತವೆ ರೇಖಾಚಿತ್ರಗಳಲ್ಲಿ, ನಮಗೆ ಜಿಯೋಮೆಟ್ರಿಕ್, ಆಮೇಲೆ ಆವೃತ್ತಿ ರೇಖಾಚಿತ್ರಗಳು ಅಂತ ಬರ್ತವೆ, ಮೂರನೇದಾಗಿ ಅಂಕಗಣಿತದ ರೇಖಾಚಿತ್ರಗಳು ಅಂತ ಬರ್ತವೆ. ಅವುಗಳನ್ನ ಏನ್ ಮಾಡೋಣ, ನಾಳೆ ತರಗತಿಯಲ್ಲಿ ಅಧ್ಯಯನ ಮಾಡೋಣ. Till then read well. Thank you and all.